ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಇನ್ನೇನು ಬನ್ನಿ ಶುರು ಮಾಡೋಣ. ಇನ್ನು ಸತ್ಯಣ್ಣ ಇಲ್ಲಿ ತುಂಬ ನೊಂದ್ಕೊಂಡು ಕೂತಿರ್ತಾರೆ. ಸರಳ ಮಾತ್ರ ಬಾಯಿಗೆ ಬಂದಂಗೆ ಬೈತಲೇ ಇರ್ತಾಳೆ. ಇನ್ನೂ ಭಯ ಸ್ಟಾಪೇ ಮಾಡಿರಲ್ಲ ಅವಳು. ಸೊ ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಅವ್ರ ಧ್ಯಾನನ ಬಿಟ್ಟಿಲ್ಲ ನೀವು ಅಂತ ಹೇಳಿಬಿಟ್ಟು ಬೈತಾ ಇರ್ತಾಳೆ. ಸೊ ಇನ್ನೇನು ಸತ್ಯಣ್ಣ ಇದ್ಕೊಂಡು ನಾನು ಪ್ಲ್ಯಾನ್ ಎಲ್ಲ ಕರೆಕ್ಟಾಗಿ ಮಾಡಿದ್ದೆ ಸರಳ, ಆದರೆ ಈ ಬಾಲ ಇದನ್ನೆಲ್ಲ ಬಂದು ಎಲ್ಲ ಹಾಳು ಮಾಡ್ದ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಸತ್ಯಣ್ಣ. ಸೊ ಅವಾಗ ಸರಳ ಇದ್ಕೊಂಡು ಬಾಲ ನಿಮ್ಮನ್ನೇನಾದರೂ ಬಿಡಿಸಿ ಜಾಮೀನು ಕೊಟ್ಟು ಕರ್ಕೊಂಡು ಬಂದಿಲ್ಲ ಅಂತಂದಿದ್ರೆ ನಾವೆಲ್ಲ ಏನ್ರಿ ಮಾಡಬೇಕಿತ್ತು? ಈ ಪಕ್ಕದ ಮನೆಯವ್ರಿಗೆಲ್ಲ ಏನ್ರಿ ಹೇಳ್ಬೇಕಿತ್ತು? ಆ ಪಕ್ಕದ ಮನೇಲಿ ಇದ್ದೋಳಲ್ಲ ಅವಳು ಬಂದುಬಿಟ್ಟು ನನ್ನ ಹಂಗ್ಸಿ ಮಾತಾಡ್ತಿದ್ಲು ಕಣ್ರಿ. ನನಗೆ ಮರ್ಯಾದೆ ಹೋಗ್ತಾಯಿತ್ತು. ನಾನು ಎಷ್ಟೊಂದು ಜನ ಏನೆಲ್ಲ ಅನ್ಕೋತಾಯಿದ್ರು, ನಮ್ಮ ಮಕ್ಕಳ ಗತಿ ಏನಾಗಬೇಕಿತ್ತು ಅಂತೇಳ್ಬಿಟ್ಟು ಸರಳ ಹೇಳ್ತಾ ಇರ್ತಾಳೆ. ಸೊ ಬೇರೆಯವ್ರು ಏನೇ ಅನ್ನಲಿ ಕಣೆ, ಅವ್ರಿಗೆಲ್ಲ ನೀನಾಗಿ ತಲೆ ಕೆಡಿಸ್ಕೊತೀಯ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾ ಇರ್ತಾರೆ. ಇನ್ನು ಅಷ್ಟರಲ್ಲೇ ರಾಣಿ ಇದ್ಕೊಂಡು ಉಪ್ಪು ಕಾವು ಕೊಡಬೇಕು ಅಂತೇಳಿ ತೊಗೊಂಡು ಮಮ್ಮ ನಿಮಗೆ ಉಪ್ಪು ಕಾವು ಕೊಡ್ತೀನಿ ಅಂತೇಳಿ ತೊಗೊಂಡು ಬಂದಿರ್ತಾಳೆ. ಅದನ್ನು ನೋಡಿ ತುಂಬಾ ಖುಷಿಯಾಗುತ್ತೆ ಸತ್ಯಣ್ಣಗೆ. ಇವರೆಲ್ಲ ಮಾತಾಡಿ ಸುಮ್ಮನೆ ಅವನ್ನ ಭಯಕ್ಕೆ ಶುರು ಮಾಡಿದರು. ಅವನ ನೋವನ್ನ ಯಾರೂ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ರಾಣಿ ಇಲ್ಲಿ ಅವ್ರ ನೋವನ್ನ ನೋಡಿಕೊಂಡು ಸುಮ್ಮನೆ ಇಲ್ಲಾರ್ದ ಹೋಗಿ ಉಪ್ಕಾವು ಕೊಡಬೇಕು ಅಂತ ತಂದಿರ್ತಾಳೆ. ನೋಡಿದ್ರಾ, ನಿಮಗೂ ಈ ರಾಣಿಗಿರೋ ವ್ಯತ್ಯಾಸ ಇಷ್ಟೇ ಅಂತ ಹೇಳ್ಬಿಟ್ಟು ಯಾಕೆ ಇಷ್ಟಪಡ್ತೀನಿ ರಾಣಿನ ನನ್ನ ತಂಗಿನ ಅಂದರೆ ಇದೇ ಉದ್ದೇಶಕ್ಕೆ. ನೀವೆಲ್ಲ ಜಗಳಾಡೋದ್ರಲ್ಲಿ ಶುರುವಾದ್ರಿ, ಆದರೆ ರಾಣಿ ಮಾತ್ರ ನನ್ನ ನೋವನ್ನ ನೋಡಿ ಅವಳು ಉಪ್ಕಾವು ಕೊಡೋಕ್ಕೆ ಅಂತ ತಂದಿದ್ದಾಳೆ ಅಂದಾಗ ಇಲ್ಲಿ ಇವಳು ಇದ್ಕೊಂಡು ಒಳ್ಳೆಯದಾಗೋಕ್ಕೋಸ್ಕರ ಮಾಡ್ತಿರೋದು ಅಂತ ಲೋಹಿತ್ ಹೇಳ್ತಾಳೆ ರಾಣಿಗೆ. ನೀನು ಮಾಡು, ಆ್ಯಕ್ಟಿಂಗ್ ಮಾಡೋಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ ಬಿಡು. ಆ್ಯಕ್ಟಿಂಗ್ ಮಾಡೋಕ್ಕೆ ಕೂಡ ಒಂದು ಒಳ್ಳೆ ಮನಸ್ಸಿರಬೇಕು. ಸುಮ್ಮನೆ ಆ್ಯಕ್ಟಿಂಗ್ ಮಾಡಂದ್ರೆ ಅದು ಹೆಂಗೆ ಬರುತ್ತೆ ಮನಸ್ಸು ಕೆಟ್ಟ ಬುದ್ಧಿ ಇಟ್ಕೊಂಡು ಅಂತೇಳಿ ಸತ್ಯಣ್ಣ ಹೇಳ್ತಾರೆ. ಸೊ ಮಮ್ಮ ತುಂಬ ನೋವ್ತಿದೆಯಾ ಅಂಥೇಳಿ ಕಾವನ್ನ ಕೊಡ್ತಾ ಇರ್ತಾಳೆ. ಇಲ್ಲ ಕಂದ ಏನಿಲ್ಲ ಅಂದಾಗ ಸೊ ಇಲ್ಲಿ ಒಂದು ಕಡೆ ಈ ಥರ ನಾಟಕ ಆಡಿ ಈ ಥರ ಮಾಮನ್ನ ಚೆನ್ನಾಗಿ ಒಳಗೆ ಹಾಕ್ಕೊಂಡಿದ್ದಾಳೆ. ಹಾಗಾದರೆ ಅಮ್ಮನೂ ಅದೇ ಥರ ಹೊಡೆದಿರ್ತಾರ ಮಮ್ಮ ಅಂಥೇಳಿ ರಾಣಿ ಕೇಳ್ತಾ ಇರ್ಬೇಕಾದಾಗ ಏನಿಲ್ಲ ಪುಟ್ಟ ಅಂತ ಅಂದಾಗ ಇನ್ನೇನು ಮುದ್ದಿಸ್ತಾ ಇರ್ತಾರ, ಹೊಡೆದಿರ್ತಾರ ಅಂಥೇಳಿ ಅಜ್ಜಿ ಹೇಳ್ತಾ ಇರ್ತಾಳೆ. ಸೊ ಅದನ್ನು ನೋಡಿ ಚಂದು ಇದ್ಕೊಂಡು ರಾಣಿ ಯೋಚನೆ ಮಾಡಬೇಡ, ನೀನು ಇದೇ ಬಗ್ಗೆ ಯೋಚನೆ ಮಾಡಿ ಸುಮ್ಮನೆ ಯಾವಾಗಲೂ ಅಳ್ತಾ ಇರಬೇಡ. ಅತ್ತೆ ನಾವು ಹೊಡೆದಿರಲ್ಲ, ಏಕೆಂದರೆ ತಪ್ಪು ಮಾಡಿರೋದು ನಮ್ಮ ಅಪ್ಪ ಅಲ್ವಾ, ಅಪ್ಪನ ಮಾತ್ರ ಹೊಡೆದಿದ್ದಾರೆ, ಅತ್ತೆಗೇನು ಹೊಡೆದಿರಲ್ಲ ರಾಣಿ ಅಂತೇಳಿ ಚಂದು ಕೂಡ ಹೇಳ್ತಾನೆ. ಸೊ ಅಷ್ಟರಲ್ಲೇ ರಾಣಿ ಏನಂತಾಳಂದರೆ ಮಮ್ಮ ನಾನು ಅಮ್ಮನ ನೋಡಬೇಕು ಅಂತ ಕೇಳಿಬಿಡ್ತಾಳೆ. ಕೇಳಿದ ತಕ್ಷಣ ಹೇಗಾಗುತ್ತೆ ರಾಣಿ ಹೋಗಿ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಸರಳ ತಲೆ ಹೊಡ್ಕೊತಾ ಇರ್ತಾಳೆ. ಸೊ ನಡಿ ಪುಟ್ಟ ಆಗಿದ್ರೆ ಹೋಗೋಣ ಅಮ್ಮನ ನೋಡೋಕ್ಕೆ ಅಂತೇಳಿ ಅಷ್ಟೊಂದು ನೋವಲ್ಲಿ ಎದ್ದು ಶರ್ಟ್ನ ಹಾಕ್ಕೊಬಿಡ್ತಾನೆ ಸತ್ಯಣ್ಣ. ನಡಿ ಹೋಗೋಣ ಅಂತ ರೀ ಅಂತ ಸರಳ ಬಾಯಿ ಬಿಡ್ಕೊಂಡ್ರು ಕೂಡ ನಿಂತ್ಕೊಳ್ಳೋದಿಲ್ಲ. ಎಷ್ಟು ಬಾಯಿ ಬಿಡ್ಕೊತಾಳೆ ಅಂತಂದರೆ ಹೋಗ್ಬೇಕಾದಾಗ ಅವರಿಂದ ಇಷ್ಟೆಲ್ಲ ಆದರೂ ಕೂಡ ಅವ್ರ ಬಗ್ಗೆ ಇನ್ನೂ ಹೋಗಿಲ್ವಲ್ಲ ನಿಮಗೆ ಅಂತ ಅಂದಾಗ, ನೋಡು ಸರಳ, ನನ್ನ ತಂಗಿನ ನೋಡೋಕೆ ಹೋಗ್ತೀನಿ, ನನ್ನ ತಂಗಿನ ಬಿಡಿಸ್ಕೊಂಡು ಬಂದೇ ಬರ್ತೀನಿ ನಾನು, ನೀನು ಇದ್ರ ಬಗ್ಗೆ ಹೆಚ್ಚಿಗೆ ಮಾತಾಡ್ಬೇಡ ಅಂತೇಳಿ ಸರಳ ಅವಳಿಗೆ ರೆಸ್ಪೆಕ್ಟ್ ಕೊಡ್ದಂಗೆ ಹೊಟ್ಟೋಗ್ಬಿಡ್ತಾನೆ. ಸರಳ ತಲೆ ಬಡ್ಕೊಂಡು ಹತ್ಕೊಂಡು ಕೂತ್ಕೊತಾಳೆ. ಈ ಮನೆಯಲ್ಲ ನಿಮ್ಮ 3 ಕಾಸಿಗೂ ಬೆಲೆ ಇಲ್ಲ, ಯಾರೂ ನನಗೆ ಬೆಲೆನೇ ಕೊಡಲ್ಲ ಅಂತೇಳ್ಬಿಟ್ಟು ಅಳ್ತಾ ಇರ್ತಾಳೆ. ಸೊ ಇಲ್ಲಿ ಒಂದು ಕಡೆಯಿಂದ ಸತ್ಯ ತುಂಬ ಫೀಲಿಂಗ್ ಮಾಡಿಕೊಂಡು ಕಾವೇರಿ ಮಾತಾಡಿರೋದು ಮತ್ತು ರಾಣಿ ಮಾತಾಡಿರೋದು ಅದನ್ನೆಲ್ಲ ನೆನ್ಪು ಮಾಡಿಕೊಂಡು ತುಂಬ ನೊಂದ್ಕೊತಾ ಇರ್ತಾನೆ. ಅಂದರೆ ನಿಮ್ಮಪ್ಪನೇ ಕಾರಣ ಅಂತೇಳಿರೋದು ಮತ್ತು ನಮ್ಮಪ್ಪ ಅಲ್ಲ ನೀನು ಕೆಟ್ಟೋನು, ನೀನು ನಮ್ಮಪ್ಪ ಅಂತೇಳಿ ರಾಣಿ ಹೇಳಿರೋದು, ಬೈದಿರೋದು, ಹೊಡೆದಿರೋದು ಅಂತೆಲ್ಲ ನೆನ್ಪು ಮಾಡಿಕೊಂಡು ತುಂಬ ಫೀಲ್ ಮಾಡ್ಕೊಂಡು ನಿಂತಿರ್ಬೇಕಾದಾಗ ಸಾರಿ ಕಾಲಿಗೆ ಬರ್ತಾಳೆ. ಈ ಟೈಮಲ್ಲಿ ತುಂಬ ಚೆನ್ನಾಗಿ ಅಡ್ವರ್ಟೈಸ್ ತೊಗೊತಾಳೆ ಅವಳು, ಏಕೆಂದರೆ ಒಳ್ಳೆಳಾಗಬೇಕಲ್ವ. ಸೊ ಹಾಗಾಗಿ ಮತ್ತು ಇವನು ವಿಷಯಗಳನ್ನೆಲ್ಲ ತಿಳ್ಕೊಬೇಕು. ಈ ದಡ್ಡನಿಗೆ ಇನ್ನೂ ಗೊತ್ತಾಗಿಲ್ಲ ಅವಳು ಕೆಟ್ಟೋಳು ಅಂತೇಳಿ. ವರ್ಧನ್ ಬಗ್ಗೆ ಎಲ್ಲ ಗೊತ್ತಿದ್ರೂ ಕೂಡ ಅವಳ ತಂಗಿನ ನಂಬ್ಕೊಂಡಿದ್ದಾನೆ. ಸೊ ಯಾಕೆ ಈ ರೀತಿ ನಿಂತಿದೆಯಾ, ಏನಾಯಿತು ನಿನಗೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಸಾರಿಕಾ ನೀನು ಯಾಕೆ ಇಲ್ಲಿಗೆ ಬರೋಕ್ಕೆ ಹೋದೆ, ಯಾಕೆ ಬಂದೆ ನೀನು ಅಂತೇಳಿ ಕೇಳ್ತಾನೆ. ಏನಿಲ್ಲ, ಇಷ್ಟೊಂದು ನೋವಲ್ಲಿ ಇರಬೇಕಾದಾಗ ಹೇಗೆ ಬಾಲ ನಿನ್ನ ಬಿಟ್ಟು ನಾನು ಧೈರ್ಯ ಹೇಳ್ದಂಗಿರಲಿ ಅಂತೇಳ್ಬಿಟ್ಟು ಹೇಳ್ತಾರೆ. ನಿಮ್ಮನ್ನು ಇನ್ನೂ ನಂಬ್ತಾರಂತ ಅನ್ಕೊತೀಯ ಬಾಲ ನೀನು ಅವರು ಅಂತ ಅಂದಾಗ, ಅದೇಗೆ ಅಂದ್ಕೊಳ್ಳಲ್ಲ ಅಂತ ಅಂದಾಗ, ಬಾ ಇವತ್ತು ಯಾವುದೋ ಒಂದು ಫೈನಲ್ ಮಾಡ್ಕೊಂಡು ಬರೋಣ ಅಂತೇಳಿ ಕೈ ಹಿಡ್ಕೊಂಡು ಎಳಿತಾಳೆ. ಎಲ್ಲಿಗೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಬಾಲ. ಸೊ ಬಾ ಹೋಗೋಣ ಅಂತೇಳಿ ಕೈ ಹಿಡ್ಕೊಂಡು ಇವತ್ತು ನನ್ನವ್ರು ಯಾರು ಮತ್ತು ನಾನೇನು ಅಂತ ನಿನಗೆ ಗೊತ್ತಾಗುತ್ತೆ, ಪ್ರೂಫ್ ಸಮೇತ ತೋರಿಸ್ತೀನಿ ಅಂತ ಅವಳ ಮನಸ್ಸಲ್ಲಿ ಅಂದ್ಕೊಂಡು ಕರ್ಕೊಂಡು ಬರ್ತಾಳೆ ಈ ಕಡೆಗೆ. ಸೊ ಅಷ್ಟರಲ್ಲೇ ಸತ್ಯಣ್ಣ ಇನ್ನು ರಾಣಿ ಇಲ್ಲಿಗೆ ಜೈಲಿಗೆ ಬಂದುಬಿಟ್ಟು ಸೈನ್ ಹಾಕ್ಬಿಟ್ಟು ಕಾವೇರಿನ ನೋಡಬೇಕು ಅಂತೇಳಿ ಹೇಳ್ತಾರೆ. ಅಷ್ಟರಲ್ಲೇ ಸತ್ಯಣ್ಣ ಹೇಳ್ತಾನೆ, ನೋಡು ರಾಣಿ, ಅಮ್ಮನ ಎದುರಿಗೆ ನೀನು ಅಳಬಾರ್ದು,
ಖುಷಿಯಿಂದ ಮಾತಾಡಬೇಕು. ಸೊ ಹಾಗೇ ಮಾಮನ್ನ ಹೊಡೆದ್ರು ಅಂತ ಕೂಡ ಹೇಳಬಾರ್ದು ನೀನು. ಮತ್ತು ನೀನು ನಗ್ನಗ್ತಾ ಅವಳ ಜೊತೆ ಮಾತಾಡಿದ್ರೆ ಅವಳು ಕೂಡ ಸಂತೋಷವಾಗಿರ್ತಾಳೆ. ನೀನೇನಾದರೂ ಎಲ್ಲ ಟೆನ್ಷನ್ ಅವಳಿಗೆ ಹೇಳ್ಕೊಂಡ್ರೆ ಅವಳು ಕೂಡ ತುಂಬ ನೊಂದ್ಕೊತಾಳೆ ಅಂತ ಹೇಳ್ಬಿಟ್ಟು ಎಲ್ಲ ವಿಷಯನೂ ಹೇಳ್ತಾನೆ. ಸೊ ಹಾಗೆ ಹೇಳಿದ ತಕ್ಷಣ ರಾಣಿ ಆಯಿತು ಮಾಮ ಅಂಥೇಳಿ ಸುಮ್ಮನೆ ನಿಂತಿರ್ತಾಳೆ. ಇನ್ನು ಅಷ್ಟರಲ್ಲೇ ಈ ಸಾರಿಕಾನು ಬಾಲ ಅಲ್ಲಿಗೆ ಬರ್ತಾರೆ. ಬಂದ ತಕ್ಷಣ ರಾಣಿ ಅವ್ರನ್ನ ನೋಡ್ತಾಳೆ. ನೋಡಿಬಿಟ್ಟು ಅವಳಿಗೆ ಹಿಂದಿನ ನೆನಪಾಗುತ್ತೆ, ನಿಮ್ಮಪ್ಪ ತುಂಬ ಕೆಟ್ಟವನು, ನಿಮ್ಮ ಅಪ್ಪನಿಂದನೇ ನಾನು ಜೈಲಿಗೆ ಬಂದಿದ್ದು, 10 ವರ್ಷ ಅನುಭವಿಸ್ತಿರೋದು ಅಂತ ಹೇಳಿರ್ತಾಳಲ್ವ. ಸೊ ಅದನ್ನು ನೆನ್ಪು ಮಾಡಿಕೊಂಡು ರಾಣಿ ತುಂಬ ಕೋಪ ಮಾಡಿಕೊಂಡು ಸತ್ಯಣ್ಣ ರಾಣಿ ಇಬ್ಬರು ಕೂಡ ಅಲ್ಲಿ ನಿಂತ್ಕೊಂಡಂಗೆ ಮುಂದಕ್ಕೆ ಹೊರಟೋಗ್ತಾರೆ. ಸೊ ಬಾಲ ಎತ್ಕೊಂಡು ರಾಣಿ ರಾಣಿ ಅಂತೇಳಿ ಹಿಂದಿಂದೆ ಹೋಗ್ತಾನೆ. ಈ ಸಾರಿಕಾ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ ಬಾಲನಿಂದನೇ ಹೋಗ್ತಾಳೆ. ಯಾಕೆ ಬಾಲ ಮತ್ತೆ ಹೊರಟಿದ್ಯಾ ಅವ್ರ ಹಿಂದೆ, ಅವ್ರು ಬೇಡ ಅಂತ ಅಂದಾಗೂ ಮತ್ತೆ ಹೋಗ್ತಾ ಇದೆಯಲ್ಲ ಅಂತೇಳಿ ಕೇಳಿದಾಗ ನನ್ನ ಮಗಳು ಸಾರಿಕಾ ಅಂತೇಳಿ ಮತ್ತೆ ಹೋಗ್ತಾನೆ. ಸೊ ಇಲ್ಲಿ ಒಂದು ಕಡೆ ಅಮ್ಮ ಏನಮ್ಮ ಈ ಥರ ಇದೆಲ್ಲ ಅಂತ ನೋವು ತಿನ್ಕೊಂಡು ಸರಳ ಕೂತಿರ್ಬೇಕಾದಾಗ ಇಲ್ಲಿ ಹೋಯಿತು ಕಮ್ಮಿ ಮಾರ್ಕ್ಸ್ ತಗೊಂಡು ಬಂದು ಕ್ವಶನ್ ಪೇಪರ್ನ ಮುಂದಕ್ಕೆ ಇಡ್ತಾಳೆ. ಯಾಕೆ ಇಷ್ಟೊಂದು ಕಮ್ಮಿ ಮಾರ್ಕ್ಸ್ ತೆಗೆದಿದ್ಯಾ, ನಾನು ಸೈನ್ ಹಾಕಲ್ಲ ಕಣೆ, ನಿಮ್ಮಪ್ಪ ಬರಲಿ ಐತೆ ನಿನಗೆ ಚೆನ್ನಾಗಿ ಹೇಳಿ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಮ್ಮ ನನಗೆ ಇಷ್ಟೇ ನಾನು ಮಾರ್ಕ್ಸ್ ತೆಗಿಯೋಕ್ಕಾಗೋದು, ನನಗೆ ತುಂಬ ಡಿಸ್ಟರ್ಬೆನ್ಸ್ ಇದೆ, ನನಗೆಲ್ಲ ಶಾಲೆಯಲ್ಲೆಲ್ಲ ನನ್ನ ನಿಮ್ಮ ಮನೆಗೆ ಅಂದರೆ ಕೆಟ್ಟೋರಿದ್ದಾರೆ, ಬರೀ ಪೊಲೀಸ್ನವ್ರು ಮುಂದೆ ಇರ್ತಾರೆ, ಆ ಥರ ಈ ಥರ ಎಲ್ಲ ಡಿಸ್ಟರ್ಬೆನ್ಸ್ ಮಾಡ್ತಿದ್ದಾರೆ, ನನಗೆ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಓದೋಕ್ಕೆ ಹೋಗಿಲ್ಲ ಅಂದರೆ 2 ಕತ್ತೆ ಹೊಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಅವರಮ್ಮ ಬೈತಾ ಇರ್ತಾಳೆ. ಸೊ ಅಷ್ಟರಲ್ಲೇ ಅಜ್ಜಿ ಇದ್ಕೊಂಡು ಚಂದು ಒಂದು ಮಾತು ಹೇಳ್ತಾನೆ, ನಾನು ಟ್ಯೂಷನ್ ತೊಗೊಳ್ಳ ನಿನಗೆ ದಿನ ಇನ್ಮೇಲೆ ಅಂತೇಳಿ, ಇಷ್ಟು ದಿನ ಏನೋ ಆಗಿತ್ತು ನಿನಗೆ, ಈಗ ಟ್ಯೂಷನ್ ತೊಗೊತೀನಿ ಅಂತ ಹೇಳ್ತೀಯಲ್ಲ ಅಂತ ಸರಳ ಹೇಳ್ತಾಳೆ. ಆಗಲ್ಲ ಕಣೆ, ದೊಡ್ಡವರು ತಂದೆ ತಾಯಿ ಹೇಗೆ ಬುದ್ಧಿ ಕಲಿಸ್ತಾರೋ ಮಕ್ಕಳು ಅದೇ ಥರ ಕಲಿತಾರಂತ ಆ ಅಜ್ಜಿ ಹೇಳ್ತಾಳೆ. ಚಂದು ಇದ್ಕೊಂಡು ಅಮ್ಮ ನೀವು ಅಪ್ಪ ಅಮ್ಮ ಆಗಿ ನೀವು ಬುದ್ಧಿ ಹೇಳಿಲ್ಲ ಅಂತಂದರೆ ಮಕ್ಕಳು ನಾವೇನು ಕಲ್ತ್ಕೊತೀಯಮ್ಮ ಅಂತ ಚಂದು ಹೇಳ್ತಾನೆ. ಆವಾಗ ಸರಳ ಯೋಚನೆ ಮಾಡೋದೇನು ಗೊತ್ತಾ, ಹಾಗಿದ್ರೆ ರಾಣಿನ ಕೂಡ ಅವ್ರ ಅಪ್ಪನ ಹತ್ರ ಕಳಿಸ್ಬೇಕು ಅಂತ ಅಂದಾಗ ಚಂದು ಇದ್ಕೊಂಡು ನಾನು ಆ ಅರ್ಥದಲ್ಲಿ ಹೇಳಲಿಲ್ಲಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇಲ್ಲ ಅವ್ರ ಅಪ್ಪನ ಹತ್ರ ಕಳಿಸ್ತೀನಿ ಅಂತ ಸರಳ ಹೇಳ್ತಾಳೆ. ಸೊ ಇಲ್ಲಿ ಒಂದು ಕಡೆನ ಸತ್ಯಣ್ಣ ರಾಣಿ ಇಬ್ಬರು ಅವ್ರ ಅಮ್ಮನ ಹುಡ್ಕೊಂಡು ಹೋಗ್ಬೇಕಾದಾಗ ಅಷ್ಟಲ್ಲೇ ರಾಣಿನ ಅಪ್ಪ ಮಗಳೇ ಅಂತೇಳಿ ಬಂದು ಮಾತಾಡಿಸ್ತಾನೆ. ಆದರೆ ಅವಳು ಹಿಂದಕ್ಕೆ ತಿರುಗಿ ನೋಡೋದೇ ಇಲ್ಲ. ರಾಣಿ ಪುಟ್ಟ ಪ್ಲೀಸ್ ನನ್ನ ಒಂದೇ ಒಂದು ಸರಿ ಮಾತಾಡಿಸು ಪುಟ್ಟ, ನನ್ನ ಫ್ರೆಂಡಾಗಿ ನೋಡು, ಅಪ್ಪನ ಥರ ನೋಡಬೇಡ ಅಂತೇಳಿ ಹೋಗಿ ಕೈನ ಹಿಡ್ಕೊಂಡು ನನ್ನ ಒಡಿ ಕೋಪ ಬಂದಿದ್ರೆ ನಿನಗೆ ಅಂತೇಳಿ ಅವನೇ ಮಕ್ಕಕ್ಕೆ ಓಡಿಸ್ಕೊತಾನೆ. ಸೊ ಓಡಿಸ್ಕೊಂಡ್ರು ಕೂಡ ಕೈನ ಎಳೆದು ಬಿಸಾಕ್ಬಿಟ್ಟು ಮಮ್ಮ ಅವ್ರನ್ನ ಇಲ್ಲಿಂದ ಹೋಗೋಕ್ಕೆ ಹೇಳು, ನನಗೆ ಇಷ್ಟ ಇಲ್ಲ ಅವ್ರ ಜೊತೆ ಮಾತಾಡೋಕ್ಕೆ ಅಂತೇಳಿ ರಾಣಿ ಹೇಳ್ತಾಳೆ. ಆವಾಗ ಬಾಲ ಹೇಳ್ತಾನೆ, ಸತ್ಯ ಹೇಳೋ ರಾಣಿಗೆ, ನನ್ನ ಮಾತಾಡ್ಸೋಕ್ಕೆ ಹೇಳೋ, ನೀನು ಒಂದು ತಂದೆ ಅಲ್ವಾ, ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳೋ. ಸೊ ಇದನ್ನೆಲ್ಲ ಮಾಡಿದ್ದು ನಾನು ಕಾವೇರಿಗೋಸ್ಕರನೇ, ನಿನಗೋಸ್ಕರ ಪುಟ್ಟ, ನಾನೇನಾದರೂ ಈ ಥರ ಮಾಡಿಲ್ಲ, ನಿಮ್ಮ ಅಮ್ಮನ ಹಿಡ್ಕೊಟ್ಟಿಲ್ಲ ನಾನು ಜೈಲಧಿಕಾರಿಗಳಿಗೆ ಅಂತಂದಿದ್ರೆ ನಾನು ಮಾಮ ಇಬ್ಬರು ಇಲ್ಲಿ ಇರ್ತಾನೆ ಇರಲಿಲ್ಲ, ನಾವಿಬ್ಬರು ಹೋಗಿ ಜೈಲಲ್ಲಿ ಇರಬೇಕಿತ್ತು ಅಂತೇಳಿ ಅರ್ಥ ಮಾಡಿಸ್ತಾನೆ. ಆದರೂ ಅರ್ಥ ಮಾಡ್ಕೊಳ್ಳಲ್ಲ. ಮತ್ತು ಪ್ರಾಮಿಸ್ ಮಾಡೋಕ್ಕೆ ಹೋಗ್ತಾನೆ ಬಾಲ, ಪ್ರಾಮಿಸ್ ಮಗಳೇ, ನಿನ್ನ ಅಮ್ಮನ ನಾನು ಕರ್ಕೊಂಡು ಬಂದು ಮುಂದೆ ನಿಲ್ಲಿಸ್ತೀನಿ ಪ್ರಾಮಿಸ್ ಅಂತ ಹೇಳಿದಾಗ ನಾನು ಯಾರನ್ನೂ ನಂಬಲ್ಲ ಅಂತ ಹೇಳು ಮಮ್ಮ ಅಂತೇಳಿ ಮತ್ತೆ ಕೈ ಕೊಸರಾಕ್ಬಿಟ್ಟು ನಿಂತ್ಕೊತಾಳೆ. ಸೊ ಕೇಳ್ದಲ್ಲ ಬಾಲ, ಮತ್ತೇನಕ್ಕೆ ಅವಳ ಕನ್ವಿನ್ಸ್ ಮಾಡ್ತಾ ಇದೆಯಾ, ನಿನಗೆ ನನ್ನ ತಂಗಿ ಗಂಡಾಗ ಯೋಗ್ಯತೆ, ನನ್ನ ಸೊಸೆಗೆ ಅಪ್ಪಾಗ ಯೋಗ್ಯತೆನೇ ಇಲ್ಲ ನಿನಗೆ, ಹೋಗು ಸುಮ್ಮನೆ ಇಲ್ಲಿಂದ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸತ್ಯಣ್ಣ. ಸೊ ಇಲ್ಲಿ ಬಾಲ ತುಂಬ ಚೆನ್ನಾಗಿ ಉದಾಹರಣೆಗಳನ್ನ ಕೊಟ್ಟು ಅರ್ಥ ಮಾಡಿಸ್ತಾನೆ. ನೋಡು ಪುಟ್ಟ, ಯಾವುದೋ ಅರ್ಥ ಆಗದಿಲ್ದಾಗೆ ನಾನು ಈ ಥರ ಮಾಡಿದ್ದೀನಿ. ಸೊ ನಾನು ತಂದೆಯಾಗಿ ಅಟ್ಲೀಸ್ಟ್ ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ನನ್ನ ಫ್ರೆಂಡಾಗಿ ಆದರೂ ಅರ್ಥ ಮಾಡ್ಕೊ, ನೀನು ಮಾತಾಡ್ಸಿಲ್ಲ ಅಂದರೆ ನನ್ನ ಕೈಲಿ ಇರೋಕ್ಕಾಗ್ತಿಲ್ಲ ಪುಟ್ಟ, ತಲೆನ ಓಡ್ತಾ ಇಲ್ಲ ಅಂತೇಳಿ ಪಾಪ ತುಂಬಾ ರಿಕ್ವೆಸ್ಟ್ ಮಾಡ್ಕೊತಾನೆ ರಾಣಿ ಕೈಲಿ. ಆದರೆ ಪಾಪ ಅವಳು ಯಾವುದಕ್ಕೂ ರೆಸ್ಪಾಂಡ್ ಮಾಡ್ತಾ ಇರಲ್ಲ. ಸತ್ಯಣ್ಣ ಅನ್ನ ತಿನ್ನ ಬಾಯಲ್ಲಿ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ಲ ಅಂತ ಅನ್ಸುತ್ತೆ ಅಂತೇಳಿ ಬಾಯಿಗೆ ಬಂದಂಗೆ ಇಲ್ಲಿಂದ ಹೊರಟೋಗು, ಇಲ್ಲಿ ನಿಂತ್ಕೋಬೇಡ ಅಂತೇಳಿ ಬೈತಾ ಇರ್ತಾನೆ. ಸೊ ನೋಡು, ನಿನಗೆ ಯಾವ ಯೋಗ್ಯತೆಯೂ ಇಲ್ಲ, ನೀನು ರಾಣಿನ ಮಾತಾಡ್ಸೋದಾಗಲಿ ಮತ್ತು ನನ್ನ ತಂಗಿನ ನೋಡೋಕ್ಕೆ ಬರೋದಾಗಲಿ ಇವೆಲ್ಲ ಮಾಡಬೇಡ, ನೀನು ಯಾಕೆ ಇಲ್ಲಿ ಅಂತ ಹೇಳ್ಬಿಟ್ಟು ಕೇಳಿದಾಗ ನಂಗೆ ಕಾವೇರಿ ನೋಡೋಣ ಅಂತ ಬಂದಿದೆ ಅಂದಾಗ ಎಲ್ಲ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಅವಳ ನೋಡೋಕ್ಕೆ ಅಂತ ಬಂದಿಯಾ, ಏನು ಬೇಕು ಅದೆಲ್ಲ ಮಾಡಿ ಅಂತೇಳಿ ಸತ್ಯಣ್ಣ ಬೈದು ಹೊರಟೋಗ್ತಾನೆ. ಸೊ ಇಲ್ಲಿ ಸಾರಿಕಾ ನೋಡು ಬಾಲ, ತಲೆ ಕೆಡಿಸ್ಕೋಬೇಡ, ನೋಡು ನಿನ್ಗೆ ಇವಾಗ ಗೊತ್ತಾಯ್ತಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಏನು ಗೊತ್ತಾಯ್ತು, ಅವಳು ನಾನು ಮಾತಾಡ್ಸಿಲ್ಲ ಅಂದ್ರೇ ಇರೋಕ್ಕಾಗ್ತಿಲ್ಲ ನನಗೆ ಅಂದಾಗ ನೋಡು ಅರ್ಥ ಆಗುತ್ತೆ, ಅರ್ಥ ಆಗೋವರೆಗೂ ವೆಯ್ಟ್ ಮಾಡು ಬಲ ಅಂತೇಳಿ ಅಂತ ಹೇಳ್ಬಿಟ್ಟು ನಿಂತ್ಕೊತಾಳೆ. ಅವಾಗ ಸುಮ್ಮನೆ ಮುಖ ನೋಡ್ಕೊಂಡು ಬಾಲ ನಿಂತ್ಕೊತಾನೆ. ಸೊ ಇಲ್ಲಿ ಒಂದು ಕಡೆನ ಜೈಲಧಿಕಾರಿ ಕಾವೇರಿಗೆ ಹೇಳ್ತಾ ಇರ್ತಾಳೆ,
ನೀನು ಇವಾಗ ಬಂದಿದೆಯಲ್ವಾ, ಮೊದಲೇನೋ ಮಾಡಬೇಕು, ಎಕ್ಸಾಮ್ ಬರೀಬೇಕು ಅಂತೇಳಿ ಅದೇನೋ ಫಾರಮ್ ಹಾಕಬೇಕು ಅಂತ ಅಂದ್ಕೊಂಡಿದೆಯಲ್ಲ, 2 ಡೇಸ್ ಇದೆ, ಅದಕ್ಕೆ ಅಪ್ಲೈ ಮಾಡು ಅಂತ ಹೇಳ್ಬಿಟ್ಟು ಜೈಲ್ ಅಧಿಕಾರಿ ಹೇಳ್ತಾರೆ. ಕಾವೇರಿ ಇದ್ಕೊಂಡು, ಇಲ್ಲ ಮೇಡಮ್ ನನಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ, ಈ ಪ್ರಾಬ್ಲಮ್ನೆಲ್ಲ ಸರಿ ಮಾಡ್ಕೊಂಡ್ರೇ ಸಾಕಾಗ್ಬಿಟ್ಟಿದೆ, ಅದೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಂದಾಗ, ನೋಡು ಅದೆಲ್ಲ ಆಗೋದಾಗುತ್ತೆ, ಇದನ್ನೆಲ್ಲ ನೀನೇ ಮಾಡ್ಕೊಂಡಿರೋದು, ಸುಮ್ಮನೆ ಅಲ್ಲಿ ಫಾರಮ್ ಇಟ್ಟಿದ್ದೀನಿ, 2 ಡೇಸ್ ಇದೆ, ಅದನ್ನ ಅಪ್ಲೈ ಮಾಡು ಅಂತೇಳಿ ಬಾಯಿಗೆ ಬಂದಂಗೆ ಬೈತಾರೆ. ಸೊ ಅವಾಗ ಅವಳು ಆದರೂ ಕೂಡ ನನಗೆ ಇಂಟ್ರೆಸ್ಟ್ ಇಲ್ಲ ಮೇಡಮ್ ಇದ್ರ ಮೇಲೆಲ್ಲ ಅಂತ ಹೇಳ್ಬಿಟ್ಟು, ನನ್ನ ಮೇಲೆ ಈ ಥರ ದ್ವೇಷ ಮಾಡಿ ನೋಡಬೇಡಿ ಮೇಡಮ್, ಪ್ಲೀಸ್ ನನ್ನ ಹತ್ರ ಚೆನ್ನಾಗಾದರೂ ಮಾತಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ ಕಾವೇರಿ. ಸೊ ಇಲ್ಲಿ ಇನ್ನೊಬ್ಬರು ಪಿ ಸಿ ಬಂದ್ಬಿಟ್ಟು ನಿಮ್ಮ ಅಣ್ಣನೂ ಅಂದರೆ ಜೈಲ್ ಮೇಡಮ್ಗೆ ಹೇಳ್ತಾರೆ, ಕಾವೇರಿ ಅವ್ರ ಅಣ್ಣ ಮತ್ತು ಮಗಳು ಬಂದಿದ್ದಾರೆ ಮೇಡಮ್ ಅಂಥೇಳಿ, ಪರ್ಮಿಷನ್ ಇಲ್ಲ ಅಂಥೇಳಿ ಅವ್ರನ್ನ ವಾಪಸ್ ಕಳಿಸ್ಬಿಡಿ ಅಂತೇಳಿ ಕೂಡ ಜೈಲಧಿಕಾರಿ ಹೇಳಿ ಕಳಿಸ್ಬಿಡ್ತಾರೆ. ಸೊ ಅಷ್ಟರಲ್ಲೇ ಕಾವೇರಿ ಇದ್ಕೊಂಡು, ಮೇಡಮ್ ಪ್ಲೀಸ್ ಮೇಡಮ್, ನನ್ನ ಮಗಳನ್ನ ಒಂದೇ ಒಂದು ಸರಿ ನೋಡಬೇಕು ಪ್ಲೀಸ್ ಮೇಡಮ್, ನನ್ನ ಮಗಳಿಗೋಸ್ಕರ ಆದರೂ ನನ್ನ ಬಿಡಿ ಮೇಡಮ್, ಆಚೆ ನೋಡಿ ಬರ್ತೀನಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊತಾಳೆ. ನಿನ್ನ ಮಗಳಂತ ಬ್ಲ್ಯಾಕ್ಮೇಲ್ ಮಾಡಿಬಿಡ ನನಗೆ ಅಂತೇಳಿ ಜೈಲಧಿಕಾರಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಪಿ ಸಿ, ನೋಡಿರಿ ನಿಮಗೆ ಪರ್ಮಿಷನ್ ಕೊಟ್ಟಿಲ್ಲ ಜೈಲ್ ಮೇಡಮು, ನೀವು ಇಲ್ಲಿಂದ ಹೊರಟ್ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ತುಂಬ ಕನ್ವಿನ್ಸ್ ಮಾಡ್ಕೊತಾನೆ ಸತ್ಯಣ್ಣ. ಸೊ ಅದನ್ನು ಅವ್ರು ಕನ್ವಿನ್ಸ್ ಆಗ್ತಾನೆ ಇರಲ್ಲ. ಅಲ್ಲಿಗೆ ಜೈಲ್ ಮೇಡಮ್ ಕೂಡ ಬರ್ತಾರೆ. ಸೊ ಕನ್ವಿನ್ಸ್ ಮಾಡಿದ್ರೆ, ಇನ್ನು ಏನು ಮಾಡೋಕ್ಕಂತ ಹೊರಟಿದ್ದೀರಾ, ನಿಮ್ಮನ್ನು ಮಾತಾಡೋಕ್ಕೆ ಪರ್ಮಿಷನ್ ಕೊಡಲ್ಲ ನಾನು ಅಂತ ಹೇಳಿದಾಗ ರಾಣಿ ಕೂಡ ರಿಕ್ವೆಸ್ಟ್ ಮಾಡ್ಕೊತಾಳೆ, ಮೇಡಮ್ ಪ್ಲೀಸ್ ಮೇಡಮ್ ನಮ್ಮ ಅಮ್ಮನ ನೋಡಬೇಕು ಅಂತ. ಮಗಳನ್ನ ಅಡ್ಡ ಇಟ್ಕೊಂಡು ಸೊಸೆನ ಈ ರೀತಿ ಎಲ್ಲ ಕನ್ವಿನ್ಸ್ ಮಾಡಿದ್ರೆ ಒಪ್ಕೊಳ್ಳಲ್ಲ ನಾನು ಅಂತ ಹೇಳ್ಬಿಟ್ಟು ಜೈಲ್ ಮೇಡಮು ಹೇಳ್ತಾಳೆ. ಅಷ್ಟರಲ್ಲೇ ಬಾಲನು ಸಾರಿಕಾ ಒಂದು ಸೈಡಲ್ಲಿ ನಿಂತಿರ್ತಾರಲ್ವ, ಬಾಲ ಏನು ಮಾಡ್ತಾನೆ ಅಂದರೆ ಜೈಲ್ ಮೇಡಮ್ಗೆ ಕೈ ಮುಗಿಯೋ ಥರ ಸನ್ನೆ ಮಾಡ್ತಾನೆ. ಸೊ ಅವಾಗ ಅವರು ನೋಡಿಬಿಟ್ಟು ಬಾಲ ಕನ್ವಿನ್ಸ್ ಮಾಡಿದ್ದಕ್ಕೆ ಇವರು ಹೋಗೋಕ್ಕಂತ ಹೊರಟಿರ್ತಾರೆ, ಅಲ್ಲೇ ಸತ್ಯನೂ ರಾಣಿ ಇಬ್ಬರು ಕೂಡ. ಸೊ ಅಷ್ಟರಲ್ಲೇ ಹೋಗಿ ನೋಡ್ಬೋದು, ಸತ್ಯ ಹೋಗಿ ನೋಡು ಕಾವೇರಿನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ನಾಳೆ ಮತ್ತೆ ಏನಾಗುತ್ತೆ ಅಂತ ನಾಳೆ ಸಂಚಿಕೆಯಲ್ಲಿ ನೋಡೋಣ. ಈ ಸಾಕ್ಷಿನ ಹುಡುಕ್ತಾ ಇದ್ದಾರೆ, ಮತ್ತು ಕಾವೇರಿನ ಬಿಡಿಸ್ಬೇಕಂತ ಬಾಲ ಕೂಡ ಅಂದ್ಕೊಳ್ತಾ ಇದ್ದಾನೆ. ಆ ಸಾಕ್ಷಿ ನೋಡಿದ್ರೆ ಈ ಸರಳ ಎಲ್ಲೋ ಒಂದು ಯಾರೋ ಹಳೆ ವಸ್ತುಗಳು ಹಾಕ್ಕೊಳಕ್ಕೆ ಬರ್ತಾರಲ್ಲ ಅವ್ರಿಗೆ ಕೊಡೋಕ್ಕೆ ಅಂತ ಹೋಗ್ತಾಳೆ, ಏನಾಗುತ್ತೆ ಅಂತ ನಾಳೆ ನೋಡೋಣ. ಥ್ಯಾಂಕ್ ಯು.